ಏನೂ ಇಲ್ಲ. ಹೌದು, ಅಲ್ಲ ಅವ್ರನ್ನ ಒಪ್ಕೊಳ್ತಾ ಇಲ್ಲ. ಅವ್ರ ದಾಖಲೆ ಮುರಿದಲ್ಲ ಅಂತ ಹೇಳಿ ಕೆಲವೇ ದಾಖಲೆಯಲ್ಲಿ ಇದೆ. ದೇವರಾಜ ಅರಸಿಗಿಂತ ಹೆಚ್ಚು ಸಮಯಗಳ ಕಾಲ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ, ಅದ್ ನನ್ನ ದಾಖಲೆ ಅಂತ ಅವ್ರು ಹೇಳಿದ್ದಾರೆ. ಅದು ಯಾರಿಗೂ ದಾಖಲೆ ಅಲ್ಲ ಅಂತ ಹೇಳಿಕ್ ಆಗುದಿಲ್ಲ. ಹೌದು, ಆದ್ರೆ ದೇವರಾಜ ಅರಸು ಸಿದ್ದರಾಮಯ್ಯನ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ. ದೇವರಾಜ ಅರಸರು ಬಡವರ ಕಲ್ಯಾಣ ಯೋಜನೆ ಮಾಡುವ ಸಂದರ್ಭದಲ್ಲಿ ಭೂ ಸುಧಾರಣೆ ಕ್ರಾಂತಿಕಾರಿಯಾಗಿ ಜಾರಿಗೆ ತಂದಿರುವಂತದ್ದು, ಮರ ಹೊಲುವ ಪದ್ಧತಿಯನ್ನ ನಿಲ್ಲಿಸಿರುವಂತದ್ದು, ಹಾಸ್ಟೆಲ್ಗಳ ನಿರ್ಮಾಣ ಮಾಡಿ ಬಡವರ ಮಕ್ಕಳಿಗೆ ಅವಕಾಶ ಮಾಡಿ ಕೊಟ್ಟಿರುವುದು, ಇವೆಲ್ಲವೂ ದೇವರಾಜ ಅರಸರ ಹಾಕಿರುವಂತ ಯೋಜನೆಗಳು ಅನುಷ್ಠಾನಗಳು. ಇವತ್ತು ಬಡವರ ಮಕ್ಕಳಿಗೆ ಹಾಸ್ಟೆಲ್ ಇಲ್ಲ. 60,000 ಮಕ್ಕಳಿಗೆ ಹಾಸ್ಟೆಲ್ ಇಲ್ಲದೆ ಮಕ್ಕಳು ಒಂದ್ ರೀತಿಯಲ್ಲಿ ನಿಮ್ಮ PG ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯಮಂತ್ರಿಗಳ ಗಮನಕ್ಕೆ ನಾನೇ ಅದನ್ನ ತಂದಿದ್ದೇನೆ. ಭೂ ಸುಧಾರಣಾ ಕಾಯ್ದೆಯಲ್ಲಿ ದೇವರಾಜ ಅರಸರು ಭೂಮಿಯನ್ನು ಹಂತ ಇದ್ದಾರೆ, ಆದ್ರೆ ಯುವ ಸ್ಥಿತಿಯಲ್ಲಿ ಭೂಮಿ ತಮ್ಮದೇ ಅಂತ ಹೇಳುವಂತ ವಾತಾವರಣಗಳು ನಿರ್ಮಾಣ ಆಗಿದೆ. ಹಾಗಾಗಿ ದೇವರಾಜ ಅರಸರಿಗೆ ಯಾರಾದ್ರೂ ಹೊಲಿಸ್ಕೊಂಡ್ರೆ, ಸಿದ್ದರಾಮಯ್ಯ ಅಂತಲ್ಲ, ನಾವ್ಯಾರು ಯಾವುದೇ ರಾಜಕಾರಣಿ ದೇವರಾಜ ಅರಸರಿಗೆ ಸಮಗಟ್ಟುವಂತ ರಾಜಕಾರಣಿಯಾಗಿ ಪ್ರತ್ಯೇಕ ದಿನಗಳಲ್ಲಿ ನನ್ನ ಕಣ್ಣಿಗೆ ಗೋಚರಿಸ್ತಿಲ್ಲ. ಯಾರಾದ್ರೂ ನಾನೇ ದೇವರಾಜ ಅರಸು ಅಂದ್ರೆ ನನ್ನ ಆಕ್ಷೇಪ ಇಲ್ಲ. ಅದೀಗ CM ನನಗೆ ಮುಂದೇನು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳುದು, DKC ಅವರು CM ಕುರ್ಚಿಯಲ್ಲಿ ಕುತ್ಕೊಂಡಿದ್ದೇನೆ ಅಂತ ಹೇಳುದು, ಎರಡರ ಬಗ್ಗೆ ನಮ್ಮ ವಾದ ಇಲ್ಲ. ಚರ್ಚೆ ಇರೋದು ರಾಜ್ಯದ ಆಡಳಿತ ಸ್ಥಗಿತಾಗಿ ಹೋಗಿದೆ, ಕಾನೂನು ಸುವ್ಯವಸ್ಥೆ ಕಂಗೆಟ್ಟು ಹೋಗಿರುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಶಾಸಕರ ಗನ್ಮ್ಯಾನ್ಗಳೇ ಅವರ ಯಾವ್ದೋ ಕಾರ್ಯಕರ್ತರಿಗೆ ಗುಂಡಾಕುವಂತ ಪರಿಸ್ಥಿತಿಗಳಿದೆ. ಆಡಳಿತಾತ್ಮಕವಾದ ಗೊಂದಲ ದಿವಸಕ್ಕೆ ಜಾಸ್ತಿ ಆಗ್ತಿದೆ. ಈ ಬಡವರ ಕಲ್ಯಾಣ ಯೋಜನೆಗಳು ಸ್ಥಗಿತ ಆಗ್ತಿದೆ. ಅವರ ಗ್ಯಾರಂಟಿಗಳಲ್ಲಿ ಅವರೇ ಲೋಪ ಆಗಿದೆ ಅನ್ನೋದು ಅವರೇ ಒಪ್ಪಿಕೊಂಡಿದ್ದಾರೆ. ರಸ್ತೆಗಳು ಸೇತುವೆಗಳು ರಿಪೇರಿ ಕಾಣದಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲಿ ಆಡಳಿತ ಸ್ಥಗಿತ ಆಗುವುದಕ್ಕೂ ಮತ್ತು ಅಧಿಕಾರ ಹಂಚಿಕೆ ವ್ಯವಸ್ಥೆಗೂ ಎಲ್ಲ ಒಂದ್ ಕಡೆ ಸಂಪರ್ಕ ಇದೆ ಅಂತ ಅನ್ಸುವಂತ ವಾತಾವರಣ ನಿರ್ಮಾಣ ಆದ್ರಿಂದ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ಹೇಳ್ತೇನೆ, ನಿಮ್ಮ ವಾದವನ್ನು ನೀವು ತೀರ್ಮಾನ ಮಾಡಿಕೊಳ್ಳಿ. ಈ ಸಾಮಾನ್ಯ ಜನರಿಗೆ ನಿಮ್ಮ ಸಮಸ್ಯೆಯನ್ನು ತಂದು ಹಾಕಬೇಡಿ ಅನ್ನೋದು ನನ್ನ ವಾದ. ಪತ್ರಿಕೆಗಳ ಅನ್ನ ತಾರತಮ್ಯ ಮಾಡುವುದು ಸರಿಯಲ್ಲ ಅಂತೇಳಿ ಕೆಲವು ಸಾರಿ ಟೀಕೆ ಮಾಡ್ತವೆ ಪತ್ರಿಕೆಗಳು, ಕೆಲವು ಸತಿ ಟಿಪ್ಪಣಿ ಮಾಡ್ತವೆ, ಕೆಲವು ಸತಿ ಸಮರ್ಥನೆ ಮಾಡ್ತವೆ, ಕೆಲವು ಸತಿ ದೂರ್ತವೆ. ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಇರಿ, ಮಾಧ್ಯಮಗಳಿವೆ. ಹಾಗಾಗಿ ನಮ್ಮನ್ನು ಹೊಗಳೋರಿಗೆ ಮಾತ್ರ ಹೆಚ್ಚು ಪ್ರಚಾರ ಕೊಡುವುದು ಅಥವಾ ಜಾಹೀರಾತು ಕೊಡುವುದು, ನಮ್ಮನ್ನು ದೂರವರಿಗೆ ಕಡಿಮೆ ಕೊಡುವುದು ಅಂತ ನಿಲ್ಲಿಸುವುದು ಸರಿಯಲ್ಲ ಅಂತೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ಅವರು ಸಮಕ್ಷಮದಲ್ಲೇ ತಂದಿದ್ದೆ. ಅದೇನು ಮಾಡಿದ್ದಾರೆ ಗೊತ್ತಿಲ್ಲ, ನೋಡಿ. ನೋವು ಸಂಗತಿ ಅಂದರೆ ಕರ್ನಾಟಕದಲ್ಲಿ ಬಡವರಿದ್ದಾರೆ, ದುರ್ಬಲರಿದ್ದಾರೆ, ಸೈಟ್ ಇಲ್ಲದಿದ್ದಾರೆ, ಮನೆ ಇಲ್ಲದಿದ್ದವರಿದ್ದಾರೆ, ಕುಡಿಲಿಕ್ಕೆ ನೀರಿಲ್ಲದೆ ಇದ್ದವರಿದ್ದಾರೆ. ಯಾವುದೇ ಸರ್ಕಾರ, ಅದು ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ನಮ್ಮ ಜನರ ಸಮಸ್ಯೆಗಳನ್ನ ನಮ್ಮ ಸರ್ಕಾರ ನಿಭಾವಣೆ ಮಾಡುತ್ತೆ. ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು. ಕೇರಳದವರು ಬಂದು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಬುದ್ಧಿ ಹೇಳುವಂತ ಮಟ್ಟಕ್ಕೆ ಬಂದದ್ದು ನೋವಿನ ಸಂಗತಿ. ಆಡಳಿತ ಎಲ್ಲೋ ಜರ್ಜರಿತ ಆಗಿದೆ. ಕೇರಳದವರು ಬಂದು ಹೇಳಿದ ನಂತರ ಅವರು ಒತ್ತಡಕ್ಕೆ ಮಾಡಿದು ಪ್ಲಾಟ್ ಕೊಡ್ತೇವೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಇದು ಆತಂಕದ ಪೂರ್ಣ ಹದಗೆಟ್ಟಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ, ಸಣ್ಣ ಅಲ್ಲ, ಬಹಳ ದೊಡ್ಡ ಉದಾಹರಣೆ. ಆ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ನಮ್ಮ ಪಾರ್ಟಿಯ ಪರವಾಗಿ ಸ್ಪಷ್ಟವಾದಂಥ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇವೆ. ಇವತ್ತಾಳೆ ಏನಾಗ್ತದೆ ನೋಡಿ, ಮುಂದಿನ ಕ್ರಮ ತಗೊಳ್ತೇವೆ. ಒಂದು ದೊಡ್ಡ ರಾಜಕೀಯ ಪಕ್ಷದಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡಲಿಕ್ಕೆ ಒಂದೆರಡು ಜನ ಏನಾದರೂ ಸಂಪರ್ಕ ಮಾಡಬೇಕು. ನನಗೆ ಹೇಳುವ ಅಧಿಕಾರ ಇಲ್ಲ, ನಮ್ಮ ಬಾತ್ಮೀದಾರ ಹೇಳ್ತಾರೆ.